ಆತ್ಮೀಯ ವಿದ್ಯಾರ್ಥಿಗಳೇ, ಜೀವಶಾಸ್ತ್ರದ ಮೊದಲನೆಯ ಪಾಠ ದ ಲಿವಿಂಗ್ ವರ್ಲ್ಡ್ ಈ ಒಂದು ವಿಡಿಯೋದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ದ ಲಿವಿಂಗ್ ವರ್ಲ್ಡ್ ಅಂದ್ರೆ ಜೀವ ಜಗತ್ತು. ಕನ್ನಡ ಮಾಧ್ಯಮದಿಂದ ಬಂದಂತ ವಿದ್ಯಾರ್ಥಿಗಳೇ, ನಾನು ಸಂಪೂರ್ಣವಾಗಿ ಕನ್ನಡದಲ್ಲೇ ಹೇಳ್ತಾ ಹೋದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಆದರೆ ನೀವು ಪರೀಕ್ಷೆ ಬರೆಯೋದು ಇಂಗ್ಲಿಷ್ ನಲ್ಲಿ ನೆನ್ಪಿಟ್ಕೊಳ್ಳಿ. ಹಾಗಾಗಿ ಸಂಪೂರ್ಣವಾಗಿ ಕನ್ನಡದಲ್ಲೇ ಹೇಳೋ ಬದಲು ಕನ್ನಡದ ಜೊತೆಗೆ ನಾನು ನಿಧಾನವಾಗಿ ನಿಮಗೆ ಇಂಗ್ಲಿಷ್ ನಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೇನೆ. ಒಂದಾದ ಮೇಲೆ ಒಂದು ವಿಡಿಯೋ ಬಂದಂತೆ ಕನ್ನಡ ಕಡಿಮೆ ಮಾಡ್ತಾ ಹೋಗ್ತಾನೆ, ಇಂಗ್ಲಿಷ್ ಅನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತಾನೆ. ನೀವು ಬೇಗ ಕಲಿಬೇಕಾಗತ್ತೆ. ಜೊತೆಗೆ ನಿಮ್ಗೆ ಕನ್ನಡದಲ್ಲಿ ಗೊತ್ತಿರತಕ್ಕಂತ ಪದಗಳು ಇಂಗ್ಲಿಷ್ ನಲ್ಲಿ ಗೊತ್ತಿರುವುದಿಲ್ಲ. ಅದು ಗೊತ್ತಾಗಿದ ತಕ್ಷಣ ಅವನ್ನ ಬರೀಬೇಕು, ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಬೇಕು. So, the first lesson is the living world. This planet Earth, ಈ ನಮ್ಮ ಭೂಮಿ ವರ್ಣಮಯವಾಗಿದೆ, ಅದ್ಭುತವಾಗಿದೆ. The earth is so wonderful and colorful. Because of presence of living things, ಜೀವರಾಶಿ ಭೂಮಿ ಮೇಲೆ ಇಲ್ಲದೆ ಇದ್ದರೆ ಭೂಮಿ ಇಷ್ಟು ಸುಂದರವಾಗಿರ್ತಿದ್ದಿಲ್ಲ. Wide varieties of living organisms are present on this earth. ಜೀವ ವೈವಿಧ್ಯಮಯ ಇದೆ ಇಲ್ಲಿ. ಕೇವಲ ಭೂಮಿ ಮೇಲೆ ಮಾತ್ರ ಜೀವರಾಶಿ ಕಂಡು ಬರ್ತದೆ, ಬೇರೆ ಗ್ರಹಗಳಲ್ಲಿ ಕಂಡು ಬರುವುದಿಲ್ಲ. ದ ರೀಸನ್ ಫಾರ್ ಇಟ್ ಈಸ್ ನಂಬರ್ 1, ಇಲ್ಲಿ ನೀರಿದೆ, ಪ್ರೆಸೆನ್ಸ್ ಆಫ್ ವಾಟರ್. ಆಕ್ಸಿಜನ್ ಇದೆ ಅಟ್ಮಾಸ್ಫಿಯರ್ ನಲ್ಲಿ, ಆಮ್ಲಜನಕ. ಅಂಡ್ ದ ಟೆಂಪರೇಚರ್, ತಾಪಮಾನ. ಯಾಕಂದ್ರೆ ಸೂರ್ಯನಿಂದ ಭೂಮಿ ಎಷ್ಟು ದೂರದಲ್ಲಿದೆ ಅಂದ್ರೆ ಬಹಳ ಶೆಕೆನೂ ಇಲ್ಲ, ಬಹಳ ತಂಪು ಇಲ್ಲ, ಆ ಒಂದು ಡಿಸ್ಟೆನ್ಸ್ ನಲ್ಲಿ ಇದೆ. ಹಾಗಾಗಿ ಈ ಭೂಮಿ ಮೇಲೆ ಜೀವರಾಶಿಯ ಉಗಮ ಆಗೋದಕ್ಕೆ, ವಿಕಾಸ ಹೊಂದೋದಕ್ಕೆ ಮತ್ತು ಹರಡೋದಕ್ಕೆ ಅನುಕೂಲಕರ ಆಗಿದೆ ಭೂಮಿ. ಹಾಗಾಗಿ ನಮ್ಮ ಭೂಮಿಗೆ ನಾವು ಜೀವ ಜಗತ್ತು ಅಂತ ಹೇಳುತ್ತೇವೆ. ಕಾರಣ ಯಾವುದೇ ಗ್ರಹದಲ್ಲಿ ಜೀವ ರಾಶಿ ಕಂಡು ಬರುವುದಿಲ್ಲ. ಈಗ ಜೀವಿಗಳು, ದ ಲಿವಿಂಗ್ ಥಿಂಗ್ಸ್ ಆರ್ ಡಿಪೆಂಡೆಂಟ್ ಆನ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೇವೆ. ಜೀವಿಗಳು ನಿರ್ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಅಂದ್ರೆ ಭೂಮಿ ಮೇಲೆ ನಾವು ಲಿವಿಂಗ್ ಥಿಂಗ್ಸ್, ನಾನ್ ಲಿವಿಂಗ್ ಥಿಂಗ್ಸ್ ಅಂತ ವಿಭಜನೆ ಮಾಡುತ್ತೇವೆ. ಜೀವಿಗಳು, ನಿರ್ಜೀವಿಗಳು. ಜೀವಿಗಳಲ್ಲಿರತಕ್ಕಂಥ ವಿಶೇಷ ಗುಣಲಕ್ಷಣಗಳು ಯಾವುವು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್, ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್? ಸರ್, ಜೀವಿಗಳಲ್ಲಿ ಜೀವ ಇದೆ, ನಿರ್ಜೀವಿಗಳಲ್ಲಿ ಜೀವ ಇಲ್ಲ. ಜೀವ ಅಂದ್ರೆ ಏನು? ಜೀವ ಇದ್ದಾಗ ಅದರಲ್ಲಿ ಕಂಡು ಬರತಕ್ಕಂಥ ವಿಶೇಷ ಗುಣಲಕ್ಷಣಗಳೇನು? ಅವಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಏನಂತ ಹೇಳುತ್ತೇವೆ? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಅಂತ ಹೇಳುತ್ತೇವೆ. ಗುಣಲಕ್ಷಣಗಳು ಯಾವುವು ಅಂತ ಹೇಳ್ತೇವೆ ಕೇಳಿದಾಗ ಉತ್ತರ ಬರ್ತದೆ, ಸರ್ ಜೀವಿಗಳಲ್ಲಿ ಬೆಳವಣಿಗೆ ಕಂಡು ಬರ್ತದೆ,
ಪುನರುತ್ಪತ್ತಿ ಕ್ರಿಯೆ ಕಂಡು ಬರ್ತದೆ. ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಶೋಸ್ ದ ಪ್ರಾಪರ್ಟಿ ಆಫ್ ಗ್ರೋತ್ ಅಂಡ್ ರೀಪ್ರೊಡಕ್ಷನ್. ಅದೇ ರೀತಿಯಾಗಿ ನಮ್ಮ ದೇಹದಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೀತವೆ. ಆ ರಾಸಾಯನಿಕ ಕ್ರಿಯೆಗಳಿಂದಾಗಿ ಕೋಶಗಳು, ಅಂಗಾಂಶಗಳು, ಅಂಗಾಂಗಗಳು ಮತ್ತು ನಮ್ಮ ಇಡೀ ದೇಹ ಕಾರ್ಯಚಟುವಟಿಕೆ ಮಾಡ್ತಿರ್ತದೆ, ಜೀವಂತವಾಗಿರೋದಕ್ಕೆ ಸಾಧ್ಯ ಆಗಿರ್ತದೆ. ಅದೇ ರೀತಿ ಜೀವರಾಶಿಗಳು ಕೋಶದಿಂದ ಮಾಡಲ್ಪಟ್ಟಿವೆ. ಅದೇ ರೀತಿ ಜೀವರಾಶಿಗಳಲ್ಲಿ ಕಾನ್ಶಿಯಸ್ನೆಸ್, ಪ್ರಜ್ಞೆ ಇದೆ. ಸುತ್ತಮುತ್ತಲು ಆಗತಕ್ಕಂತ ಚಟುವಟಿಕೆಗಳು, ಆಗುಹೋಗುಗಳು ನಮಗೆ ಗೊತ್ತಾಗ್ತದೆ. ಅವುಗಳನ್ನು ಗ್ರಹಿಸಿ ಅವುಗಳಿಗೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸ್ತೇವೆ. ವಿ ಅಂಡರ್ಸ್ಟ್ಯಾಂಡ್, ವಿ ಟೇಕ್ ದ ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಅಂಡ್ ಶೋ ಅಪ್ರೋಪ್ರಿಯೇಟ್ ರೆಸ್ಪಾನ್ಸ್ ಟು ಇಟ್. ಹೀಗೆ ಹಲವಾರು ಗುಣಲಕ್ಷಣಗಳು ನಮಗೆ ಕಂಡು ಬರ್ತವೆ. ಈ ಗುಣಲಕ್ಷಣಗಳನ್ನ ನಾವು ಎರಡು ರೀತಿ ವಿಭಜನೆ ಮಾಡ್ತೇವೆ. ನಾನ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್. ನಾನ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅವು ಜೀವರಾಶಿಗಳಲ್ಲಿ ಕಂಡುಬರತಕ್ಕಂಥ ಗುಣಲಕ್ಷಣಗಳೇ ಹೌದು, ಆದರೆ ಎಲ್ಲಾ ಜೀವರಾಶಿಗಳಲ್ಲಿ ಕಂಡು ಬರಬೇಕಂತೇನಿಲ್ಲ. ಅಂತೋಕೆ ನಾವು ನಾನ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಅದೇ ರೀತಿ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಅವು ಎಲ್ಲಾ ಜೀವರಾಶಿಗಳಲ್ಲಿ ಮಾತ್ರ ಕಂಡು ಬರ್ತವೆ, ನಿರ್ಜೀವಿಗಳಲ್ಲಿ ಆ ಗುಣಲಕ್ಷಣಗಳು ಕಂಡು ಬರಲು ಸಾಧ್ಯನೇ ಇಲ್ಲ. ಅಂತವಕ್ಕೆ ನಾವು ನಾನ್ ಡಿಫೈನಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಈ ಮೊದಲನೆಯ ಪಾಠ, ದ ಲಿವಿಂಗ್ ವರ್ಲ್ಡ್, ಜೀವಿಗಳಂದ್ರೇನು, ಲಿವಿಂಗ್ ಅಂದ್ರೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್, ಜೀವಿಗಳ ಗುಣಲಕ್ಷಣಗಳೇನು, ಅವುಗಳನ್ನ ಡಿಫೈನಿಂಗ್ ಯಾವುವು, ನಾನ್ ಡಿಫೈನಿಂಗ್ ಯಾವುವು ಅನ್ನೋದನ್ನ ನಿಮಗೆ ತಿಳಿಸಿಕೊಡ್ತಾನೆ. ಈ ಒಂದು ಕ್ಲಾಸ್ ಅನ್ನ ನಾನು ಈಗ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ, ವರ್ಣಮಯ ಚಿತ್ರಗಳ ಮೂಲಕ ಮುಂದುವರಿಸುತ್ತೇನೆ. ಸೊ ಡಿಯರ್ ಚಿಲ್ಡ್ರನ್, ಲೆಟ್ ಅಸ್ ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, both non-defining and defining properties of organisms with the help of wonderful, colorful PowerPoint presentation. ವಿದ್ಯಾರ್ಥಿಗಳೇ, PPT ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಪಾಠ ದ ಲಿವಿಂಗ್ ವರ್ಲ್ಡ್, ಜೀವ ಜಗತ್ತು. ನೋಡಿ, ನಮ್ಮ ಭೂಮಿ ಇಷ್ಟು ಅದ್ಭುತವಾಗಿ ವರ್ಣಮಯವಾಗಿರೋದಕ್ಕೆ ಕಾರಣನೇ ಈ ಸುಂದರವಾದ, ಅದ್ಭುತವಾದ, ವೈವಿಧ್ಯಮಯವಾದ ಜೀವರಾಶಿಗಳು. If living organisms were not present on this earth, the earth would have not been so much beautiful. ಇಷ್ಟು ಸುಂದರವಾಗಿ ಇರ್ತಿದ್ದಿಲ್ಲ ಜೀವರಾಶಿಗಳು ಇರಲಿಲ್ಲ ಅಂದರೆ. ನನ್ನ ಪರಿಚಯ ನಿಮ್ಗೆ ಆಲ್ರೆಡಿ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಬಳಗಾರ್ ಸರ್ ಇದ್ದೀನಿ. ಸೊ ವಾಟ್ ಈಸ್ ಲಿವಿಂಗ್? ಈಗ ನಮ್ಮ ಭೂಮಿ ಮೇಲೆ ನಮಗೆ ಜೀವಿಗಳು, ನಿರ್ಜೀವಿಗಳು ಅಂತ ಎರಡು ನಮ್ಮನೆ ಕಂಡು ಬರ್ತವೆ. ಜೀವಿಗಳಲ್ಲಿ ಇರತಕ್ಕಂಥ ವಿಶೇಷ ಗುಣಲಕ್ಷಣಗಳು, ವಾಟ್ ಡು ಯು ಕನ್ಸಿಡರ್ ಲಿವಿಂಗ್? ಇದು ಚಾಕ್ ಪೀಸ್ ಇದೆ, ನಾನಿದ್ದೀನಿ. ಚಾಕ್ ಪೀಸ್ ನಿರ್ಜೀವ ಇದೆ, ನಾನು ಜೀವ ಇದ್ದೀನಿ.
ನನ್ನಲ್ಲಿ ಏನಿದೆ ಈ ಚಾಕ್ ಪೀಸ್ನಲ್ಲಿ ಇರಲಾರ್ದಂಥದ್ದು? ವಾಟ್ ಈಸ್ ಪ್ರೆಸೆಂಟ್ ಇನ್ ಮೀ ದಟ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದಿಸ್ ಚಾಕ್? ದ ಆನ್ಸರ್ ಇಸ್ ವೆರಿ ಸಿಂಪಲ್. ಸರ್, ಯು ಹ್ಯಾವ್ ಲೈಫ್ ಸರ್, ಚಾಕ್ ಪೀಸ್ ಡೋಂಟ್ ಹ್ಯಾವ್ ಲೈಫ್. ಚಾಕ್ ಪೀಸ್ನಲ್ಲಿ ಜೀವ ಇಲ್ಲ, ನಿಮ್ಮಲ್ಲಿ ಜೀವ ಇದೆ. ಅಂದರೆ ನಾನು ಏನಾದರೂ ಒಂದು ಕೆಲವು ಗುಣಲಕ್ಷಣಗಳನ್ನು ತೋರಿಸ್ತೇನೆ. ನಿರ್ಜೀವಿಗಳಲ್ಲಿ ಇರಲಾರ್ದಂಥ ಕೆಲವು ವಿಶೇಷ ಗುಣಲಕ್ಷಣಗಳು ಜೀವಿಗಳಲ್ಲಿ ಕಂಡು ಬರ್ತದೆ. ಅದು ಸೂಕ್ಷ್ಮಾಣುಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮನುಷ್ಯ ಆಗಿರ್ಬೋದು. ಜೀವಂತ ಇದ್ದಾಗ ಕೆಲವು ವಿಶೇಷ ಗುಣಲಕ್ಷಣಗಳು ತೋರಿಸೋದುಂಟು. ನಿರ್ಜೀವಿಗಳು ಆ ಗುಣಲಕ್ಷಣಗಳನ್ನು ತೋರಿಸೋದಿಲ್ಲ. ಯಾವುದು ಅಂತ ಕೇಳಿದ್ರೆ, ಸರ್, ಬೆಳವಣಿಗೆ, ಗ್ರೋತ್, ಪುನರುತ್ಪತ್ತಿ ಕ್ರಿಯೆ, ರೀಪ್ರೊಡಕ್ಷನ್, ಮತ್ತು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸತಕ್ಕಂಥದ್ದು, ಸುತ್ತಮುತ್ತಲು ಆಗತಕ್ಕಂಥ ಚಟುವಟಿಕೆಗಳು, ಅವುಗಳನ್ನು ಗ್ರಹಿಸಿ ಅವುಗಳಿಗೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸತಕ್ಕಂಥ ಗುಣಲಕ್ಷಣಗಳು, ಇವು ಸಾಮಾನ್ಯವಾಗಿ ಜೀವಿಗಳಲ್ಲಿ ಕಂಡು ಬರ್ತದೆ ಅಂತ ನೀವು ಹೇಳ್ತೀರಿ. ಅಷ್ಟೇನಾ? ಅದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದೋದ್ರೆ ಮೆಟಬಾಲಿಸಮ್, ಚಯಾಪಚಯ. ನಮ್ಮ ದೇಹದಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ. ನಮ್ಮ ಕೋಶಗಳಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೀತಿರ್ತವೆ. ಅವಕ್ಕೆ ನಾವು ಮೆಟಬಾಲಿಸಮ್ ಅಂತ ಹೇಳುತ್ತೇವೆ. ಇಂಟರಾಕ್ಷನ್, ಪರಸ್ಪರ ಕ್ರಿಯೆ. ಜೀವಿಗಳು ತನ್ನ ಸುತ್ತಮುತ್ತಲಿನ ವಾತಾವರಣ ಜೊತೆಗೆ ಮತ್ತು ಬೇರೆ ಜೀವಿಗಳಿಗೆ ಜೊತೆಗೆ ಒಂದು ಪ್ರತಿಕ್ರಿಯೆ, ಪರಸ್ಪರ ಕ್ರಿಯೆ, ಅವುಗಳಿಗೆ ಸ್ಪಂದಿಸ್ತದೆ, ಪ್ರತಿಕ್ರಿಯೆ ವ್ಯಕ್ತಪಡಿಸ್ತದೆ. ಇವು ನಿರ್ಜೀವಿಗಳಲ್ಲಿ ಕಂಡು ಬರಲಾರ್ದಂಥ ಗುಣಲಕ್ಷಣಗಳು. ಈಗ ಜೀವರಾಶಿಗಳು ಅಂದ ತಕ್ಷಣ ಅವುಗಳಲ್ಲಿ ಕಂಡು ಬರತಕ್ಕಂಥ ದ ಲಿವಿಂಗ್ ಹ್ಯಾಸ್ ದ ಪ್ರಾಪರ್ಟೀಸ್, ದ ಕ್ಯಾರೆಕ್ಟರಿಸ್ಟಿಕ್ಸ್, ಫೀಚರ್ಸ್ ಲೈಕ್ ಗ್ರೋತ್, reproduction, metabolism, cellular organization, consciousness and interaction. ಈ ಥರ ಹಲವಾರು ಗುಣಲಕ್ಷಣಗಳು ಜೀವರಾಶಿಗಳಲ್ಲಿ ಕಂಡು ಬರ್ತದೆ, ನಿರ್ಜೀವಿಗಳಲ್ಲಿ ಕಂಡು ಬರುವುದಿಲ್ಲ. ಈ ವಿವಿಧ ಗುಣಲಕ್ಷಣಗಳನ್ನು ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳ್ತೇವೆ. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಲಕ್ಷಣಗಳು ಜೀವರಾಶಿಗಳಲ್ಲಿ. ಮೊದಲನೇದಾಗಿ ಗ್ರೋತ್, ಬೆಳವಣಿಗೆ. ನೋಡಿ, ನೀವೆಲ್ಲ ಹುಟ್ಟಿದಾಗ ಸಣ್ಣ ಪುಟ್ಟ ಪಾಪು ಇದ್ರಿ, ಈಗ ಇಷ್ಟು ಹತ್ರ ಬೆಳೆದ್ಬಿಟ್ಟಿರಿ. ಹೌದು ಸರ್, ನಾವು 10th ಪಾಸ್ ಆಗಿಬಿಟ್ಟಿವಿ, ಕಾಲೇಜ್ ಬಂದುಬಿಟ್ಟಿವಿ. ಇಷ್ಟು ಸಣ್ಣ ಪುಟ್ಟ ಪಾಪು ಅಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಕಾರಣ ಏನಾಯಿತು? ಸರ್, ಕೋಶ ವಿಭಜನೆ ಆಗ್ತದೆ. ನಮ್ಮ ದೇಹದಲ್ಲಿ ಕೋಟ್ಯಾನುಕೋಟಿ ಕೋಶಗಳಿವೆ. ಈ ಕೋಶಗಳ ಒಂದು ಪ್ರಮುಖ ಗುಣಲಕ್ಷಣ ಅಂದರೆ ಅದು ವಿಭಜನೆ ಮಾಡ್ತದೆ. ಯಾವಾಗ ಕೋಶ ವಿಭಜನೆ ಆಗ್ತದೆ, ಕೋಶಗಳ ಸಂಖ್ಯೆ ಹೆಚ್ಚಾಗ್ತದೆ. ಯಾವಾಗ ಕೋಶಗಳ ಸಂಖ್ಯೆ ಹೆಚ್ಚಾಗುತ್ತೆ, ಆಗ ದೇಹ ದೊಡ್ಡದಾಗ್ತಾ ಹೋಗುತ್ತೆ, ಗಾತ್ರ ದೊಡ್ಡದಾಗತ್ತೆ, ತೂಕ ಹೆಚ್ಚಾಗತ್ತೆ. ಈ ಗ್ರೋತ್ ಅನ್ನತಕ್ಕಂಥದ್ದು ಒಂದು ಪ್ರಮುಖ ಗುಣಲಕ್ಷಣ ಜೀವರಾಶಿಗಳಲ್ಲಿ. ಇಲ್ಲಿ ನೋಡ್ರಿ, ಮರಿಯಾನೆ ಅದರ ತಾಯಿ ಜೊತೆಗೆ ಹೋಗ್ತಾ ಇದೆ. ಇದು ಮರಿ ಅಂತ ಹೇಗೆ ಗೊತ್ತಾಯಿತು? ಸರ್, ಸಣ್ಣದಿದೆ ಸರ್, ಅದರ ಅಮ್ಮ ನೋಡಿ ಎಷ್ಟು ದೊಡ್ಡದಿದೆ. ಅಂದರೆ ಮುಂದೆ ಕೆಲವು ವರ್ಷಗಳಾದ್ಮೇಲೆ ಇದನ್ನೂ ಅಷ್ಟೇ ಎತ್ತರಕ್ಕೆ ಬೆಳೀತದೆ. ಅಂದರೆ ಈ ಬೆಳೆಯುವ ಗುಣಲಕ್ಷಣ. ಈ ಬಹುಕೋಶ ಜೀವಿಗಳು, ಏಕಕೋಶ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಏಕಕೋಶ ಜೀವಿಗಳು, ಏಕಕೋಶ, ಒಂದೇ ಕೋಶ, ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಅಮೀಬಾ ಉದಾಹರಣೆ. ಮಲ್ಟಿ ಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್, ಬಹುಕೋಶ ಜೀವಿಗಳು.
ಬಹುಕೋಶ ಜೀವಿಗಳಲ್ಲಿ ಕೋಶ ವಿಭಜನೆಯಿಂದಾಗಿ ಕೋಶಗಳ ಸಂಖ್ಯೆ ಹೆಚ್ಚಾಗುತ್ತೆ, ಬೆಳವಣಿಗೆ ಹೆಚ್ಚಾಗುತ್ತೆ. ಈ ಸಸ್ಯಗಳಲ್ಲಿ ಸತತವಾಗಿ ಕೋಶ ವಿಭಜನೆ ಆಗ್ತಿರೋದ್ರಿಂದ ಅದು ಜೀವಂತ ಇರೋವರೆಗೂ ಬೆಳೀತಾನೇ ಹೋಗ್ತದೆ. ಆದರೆ ನಮ್ಮ ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಒಂದು ನಿರ್ದಿಷ್ಟವಾದ ಆಕಾರ, ಗಾತ್ರ, ಎತ್ತರ ಮುಟ್ಟೋವರೆಗೂ ಮಾತ್ರ ಬೆಳವಣಿಗೆ ಕಾಣಿಸ್ತದೆ, ಆಮೇಲೆ ನಿಂತು ಹೋಗ್ಬಿಡುತ್ತೆ. ಈಗ ಮನುಷ್ಯರಲ್ಲೇ ಉದಾಹರಣೆಗೆ ತೆಗೆದುಕೊಳ್ಳಿ, ಸರಿ ಸುಮಾರು 18 ವರ್ಷದವರೆಗೂ ಮಕ್ಕಳು ಬೆಳೀತಾ ಹೋಗ್ತವೆ, ಎತ್ತರಕ್ಕೆ ಬೆಳೀತಾ ಹೋಗ್ತವೆ. ಯಾಕಂದರೆ ಕೋಶ ವಿಭಜನೆ ಆಗ್ತಾ ಇದೆ, ಕೋಶಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಬೆಳೀತಾ ಹೋಗ್ತಾ ಇದ್ದಾರೆ. ಅಂದರೆ ಈಗ ನಾನು ಬೆಳೆಯೋದಿಲ್ವಾ? ನನ್ನ ದೇಹದಲ್ಲಿ ಕೋಶ ವಿಭಜನೆ ಆಗ್ತಾ ಇಲ್ವಾ? ವಿದ್ಯಾರ್ಥಿಗಳೇ ಅರ್ಥ ಮಾಡ್ಕೊಳ್ಳಿ, ಕೋಶ ವಿಭಜನೆಯಿಂದಾಗಿ 2 ಕೆಲಸ ಆಗ್ತದೆ. ಕೋಶಗಳ ಸಂಖ್ಯೆ ಹೆಚ್ಚಾದಂಗೆ ಬೆಳವಣಿಗೆ ಆಗ್ತದೆ. ಎರಡನೇ ಪ್ರಮುಖದ್ದು, ಪ್ರತಿನಿತ್ಯ ಸಾವಿರಾರು ಕೋಶಗಳು ಸಾಯ್ತಾ ಇವೆ. ಆ ಸತ್ತೋದಂಥ ಕೋಶಗಳ ಜಾಗದಲ್ಲಿ ಹೊಸ ಕೋಶಗಳ ಸೇರ್ಪಡಣೆ ಕೂಡ ಕೋಶ ವಿಭಜನೆಯಿಂದನೇ ಆಗ್ತದೆ. ಸೊ ಪ್ರಾಣಿಗಳಲ್ಲಿ ಒಂದು ನಿರ್ದಿಷ್ಟ ವಯೋಮಾನದವರೆಗೂ ಬೆಳವಣಿಗೆ ಆಗ್ತದೆ. ಆಮೇಲೆ ಕೋಶ ವಿಭಜನೆ ಕೇವಲ ಸತ್ತೋದಂಥ, ಡ್ಯಾಮೇಜ್ ಆದಂಥ ಕೋಶಗಳ ಜಾಗದಲ್ಲಿ ಹೊಸ ಕೋಶ ಸೇರಿಸೋದಕ್ಕೆ ಸೆಲ್ ಡಿವಿಷನ್ ಕೆಲಸಕ್ಕೆ ಬರ್ತದೆ. ಏಕಕೋಶ ಜೀವಿಗಳಲ್ಲಿ, ಅಮೀಬಾದಲ್ಲಿ ಸರ್ ಅಲ್ಲಿ ಗ್ರೋತ್ ಅನ್ನೋದು ಬಹಳ ದೊಡ್ಡ ಮಟ್ಟಕ್ಕೆ ಆಗೋದಿಲ್ಲ. ಅದು ಅಲ್ಲಿ ಕೋಶ ವಿಭಜನೆ ಆಯಿತು ಅಂದರೆ ಅದು ರೀಪ್ರೊಡಕ್ಷನ್ ಆಯಿತು. ಒಂದು ಮಾತ್ರ ಅರ್ಥ ಮಾಡ್ಕೊಳ್ಳಿ, ಒನ್ ಮಸ್ಟ್ ರಿಮೆಂಬರ್ ದಟ್ ಇನ್ಕ್ರೀಸ್ ಇನ್ ದ ಬಾಡಿ ಮಾಸ್ ಈಸ್ ಕನ್ಸಿಡರ್ಡ್ ಆಸ್ ಗ್ರೋತ್. ಸರ್ ನಿರ್ಜೀವ ವಸ್ತುಗಳು ಬೆಳೆಯೋದಿಲ್ವಾ? ಕೇವಲ ಜೀವಿಗಳಷ್ಟೇ ಬೆಳೆಯೋದು. ಆ ಜೀವಿಗಳು ಬೆಳೀತವೆ, ಅದು ಒಂದು ಪ್ರಮುಖ ಗುಣಲಕ್ಷಣ. ಆದರೆ ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಅನ್ನೋದಿಲ್ಲ. ಡಿಫೈನಿಂಗ್ ಕ್ಯಾರೆಕ್ಟರ್ಸ್ ಅಂದರೆ ಕೇವಲ ಜೀವರಾಶಿಗಳಲ್ಲಿ ಎಲ್ಲ ಜೀವರಾಶಿ ಆ ಗುಣಲಕ್ಷಣ ಎಲ್ಲ ಜೀವರಾಶಿಗಳಲ್ಲಿ ಇದ್ದೇ ಇದೆ, ನಿರ್ಜೀವಿಗಳಲ್ಲಿ ಇಲ್ಲವೇ ಇಲ್ಲ. ಅದು ಡಿಫೈನಿಂಗ್ ಕ್ಯಾರೆಕ್ಟರ್ಸ್. ಗ್ರೋತ್ ಎಲ್ಲ ಜೀವಿಗಳಲ್ಲಿ ಇದೆ, ಒಪ್ತೀನಿ. ಆದರೆ ನಿರ್ಜೀವಿಗಳಲ್ಲಿ ಬೆಳವಣಿಗೆ ಆಗೋದಿಲ್ವಾ? ಬೆಟ್ಟ ಪರ್ವತಗಳು ಬೆಳೀತವೆ, ಮರಳಿನ ದಿಣ್ಣೆಗಳು ಬೆಳೀತವೆ, ಸಣ್ಣದಾಗ್ತಾ ಇರ್ತವೆ. ಈ ನಿರ್ಜೀವ ವಸ್ತುಗಳಲ್ಲಿ ಬೆಳವಣಿಗೆ ಆಗೋದು ಹೊರಗಡೆಯಿಂದ ಪದಾರ್ಥಗಳ ಸೇರುವಿಕೆಯಿಂದ. ನಮ್ಮ ದೇಹದಲ್ಲಿ ಬೆಳವಣಿಗೆ ಆಗೋದು ಒಳಗಡೆ ಕೋಶಗಳ ಅದಕ್ಕೆ ಆಗೋದ್ರಿಂದ ನಾವು ಒಳಗಿಂದ ಬೆಳೀತೇವೆ, ನಿರ್ಜೀವ ವಸ್ತುಗಳು ಹೊರಗಿಂದ ಬೆಳೀತವೆ. ವಿದ್ಯಾರ್ಥಿಗಳೇ, ನಾವು ಒಳಗಿಂದ ದೊಡ್ಡವರಾಗಬೇಕು. ಎಷ್ಟು ಜನ ವಯಸ್ಸಾಗಿ ಮುದುಕಾಗಿ ಸತ್ತೇ ಹೋಗ್ತಾರೆ, ದೊಡ್ಡವರಾಗಲ್ರಿ. ಇದು ಬೇರೆ ವಿಚಾರ. ಬಯಾಲಜಿಕಲಿ ಬರೋದಾದ್ರೆ ವಿ ಗ್ರೋ ಫ್ರಮ್ ಇನ್ಸೈಡ್, ಅಂದರೆ ವಿ ಗ್ರೋ ಬೈ ದ ಡಿವಿಷನ್ ಆಫ್ ಸೆಲ್ಸ್ ಇನ್ ಅವರ್ ಬಾಡಿ. ಆದರೆ ನಿರ್ಜೀವ ವಸ್ತುಗಳಲ್ಲಿ ಬೆಳವಣಿಗೆ ಆಯಿತು ಅಂದರೆ ಹೊರಗಡೆಯಿಂದ ಪದಾರ್ಥ ಸೇರಿಸ್ತಾ ಹೋದರೆ ಅದು ದೊಡ್ಡದಾಗ್ತಾ ಹೋಗುತ್ತೆ. ಅಂದರೆ ಇದು ಗ್ರೋತ್ ಅನ್ನತಕ್ಕಂಥದ್ದು ಕೇವಲ ಜೀವಿಗಳಲ್ಲಿ ಮಾತ್ರ ಕಂಡು ಬರ್ತಾ ಇಲ್ಲ, ನಿರ್ಜೀವಿಗಳಲ್ಲಿ ಕೂಡ ಕಂಡು ಬರ್ತದೆ. ಹಾಗಾಗಿ ಗ್ರೋತ್ನ ಬೆಳವಣಿಗೆಯನ್ನು ನಾವು ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ತೆಗೆದುಕೊಳ್ಳೋಕೆ ಆಗೋದಿಲ್ಲ. ಗ್ರೋತ್ ದೇರ್ಫೋರ್ ಕ್ಯಾನ್ ನಾಟ್ ಬಿ ಟೇಕನ್ ಆಸ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. Dead organisms do not grow. ಜೀವರಾಶಿಗಳು ಎಲ್ಲ ಬೆಳೀತವೆ. ಎಲ್ಲಿವರೆಗೂ ಬೆಳೀತವೆ?
ಜೀವಂತ ಇರೋವರೆಗೂ ಬೆಳೀತವೆ, ಸತ್ತೋದ ಮೇಲೆ ನಿರ್ಜೀವನೆ, ಬೆಳವಣಿಗೆ ಇಲ್ಲ. ರೀಪ್ರೊಡಕ್ಷನ್, ಪುನರುತ್ಪತ್ತಿ ಕ್ರಿಯೆ, ಪ್ರಜನನ ಕ್ರಿಯೆ. ಇದು ಪ್ರೊಡಕ್ಷನ್ಗೆ ರೀಪ್ರೊಡಕ್ಷನ್ಗೆ ವ್ಯತ್ಯಾಸ ಅರ್ಥ ಮಾಡ್ಕೊಳ್ಳಿ. ನನ್ನ ಮಗ ಹುಲಿ ರೀ ಸರ್ ಅಂತಾರೆ. ಮನುಷ್ಯರ ಹೊಟ್ಟೆಯಲ್ಲಿ ಹುಲಿ ಹೇಗೆ ಹುಟ್ಟಕ್ಕೆ ಸಾಧ್ಯ? ನಾಯಿ ಹೊಟ್ಟೆಯಲ್ಲಿ ನಾಯಿ ಹುಟ್ಟುತ್ತದೆ, ಬೆಕ್ಕಿನ ಹೊಟ್ಟೆಯಲ್ಲಿ ಬೆಕ್ಕು ಹುಟ್ಟುತ್ತದೆ, ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತದೆ. ಮನುಷ್ಯರ ಹೊಟ್ಟೆಯಲ್ಲಿ ಮನುಷ್ಯರ ಹುಟ್ಟಬೇಕು ತಾನೆ, ಹುಲಿ ಹೆಂಗೆ ಹುಟ್ಟಿತು? ಹಾಗೇನಾದ್ರೂ ಆದರೆ ಅದು ಪ್ರೊಡಕ್ಷನ್ ಆಗಿಬಿಡ್ತದೆ. ಪ್ರೊಡಕ್ಷನ್ ಅಲ್ಲ, ಇದು ರೀಪ್ರೊಡಕ್ಷನ್. ಅಂದರೆ ಪ್ರೊಡ್ಯೂಸಿಂಗ್ ಇಟ್ಸ್ ಓನ್ ಕೈಂಡ್. ಯಾವುದೇ ಜೀವಿ ತನ್ನದೇ ಆದಂಥದ್ದನ್ನು ಹುಟ್ಟಾಕೋದಕ್ಕೆ ನಾವು ರೀಪ್ರೊಡಕ್ಷನ್ ಅಂತ ಹೇಳ್ತೇವೆ. ಈ ರೀಪ್ರೊಡಕ್ಷನ್ ಅನ್ನತಕ್ಕಂಥದ್ದು ಜೀವರಾಶಿಗಳಲ್ಲಿ ಪ್ರಮುಖ ಗುಣಲಕ್ಷಣ ಆಗಿರ್ತದೆ. ಈ ಹೈಯರ್ ಆರ್ಗನಿಸಮ್ಸ್, ಬಹುಕೋಶ ಜೀವಿಗಳಲ್ಲಿ ರೀಪ್ರೊಡಕ್ಷನ್ ಹೇಗಾಗತ್ತೆ? ಮರಿ ನೋಡಿದ ತಕ್ಷಣ ಗೊತ್ತಾಗತ್ತೆ ನಮಗೆ. ಮನುಷ್ಯರ ಮಗು, ಆನೆ ಮರಿ, ನಾಯಿ ಮರಿ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ನಮಗೆ. ಯಾಕಂದ್ರೆ ಆ ಮರಿ ನೋಡಿದ್ರೆ ಅದರಲ್ಲಿ ದೊಡ್ಡವ್ರ ಗುಣಲಕ್ಷಣ ಇರ್ತದೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಅದು. ಲೈಂಗಿಕ ಪ್ರಜನನ ಕ್ರಿಯೆ ಅದು. ಆದರೆ ಕೆಲವು ಲೋವರ್ ಆರ್ಗ್ಯಾನಿಸಮ್ಸ್ನಲ್ಲಿ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಕೂಡ ಕಂಡು ಬರ್ತದೆ. ಫಾರ್ ಎಕ್ಸಾಂಪಲ್ ಅಮೀಬಾ, ಕೋಶ ವಿಭಜನೆ ಆಗುತ್ತೆ, ಬೈನರಿ ಫಿಷನ್ ಆಗುತ್ತೆ, ಫಂಗೈ ಒಳಗೆ ಸ್ಪೋರ್ಸ್ ಇಂದ ಆಗುತ್ತೆ, ಪ್ಲೆನೇರಿಯಾ ಒಂದು ಕತ್ತರಿಸಿದ್ರೆ ಎರಡು ಕೂಡ ಸ್ವತಂತ್ರ ಜೀವಿಗಳಾಗಿ ಬದುಕ್ತವೆ, ರೀಜನರೇಷನ್ ಆಗುತ್ತೆ, ಹೈಡ್ರಾ ಒಳಗೆ ಬಡ್ಡಿಂಗ್ ಆಗುತ್ತೆ. ಬಹಳಷ್ಟು ಜೀವಿಗಳಲ್ಲಿ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಕೂಡ ಇದೆ. ವೀರ್ಯಾಣು ಅಂಡಾಣುಗಳ ಸಮ್ಮಿಲನದಿಂದಾಗಿ ಪ್ರಜನನ ಕ್ರಿಯೆ ಆದರೆ ಅದು ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ. ದ ಇನ್ವಾಲ್ವ್ಮೆಂಟ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್ಸ್, ಇಟ್ ಈಸ್ ಸೆಕ್ಷುವಲ್ ರೀಪ್ರೊಡಕ್ಷನ್. ಇಫ್ ರೀಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ವಿತೌಟ್ ದ ಇನ್ವಾಲ್ವ್ಮೆಂಟ್, ಫ್ಯೂಷನ್ ಆಫ್ ದ ಗ್ಯಾಮೆಟ್ಸ್, ವೀರ್ಯಾಣು ಮತ್ತು ಅಂಡಾಣುಗಳ ಸಮ್ಮಿಲನ ಆಗದೇನೆ ಪುನರುತ್ಪತ್ತಿ ಆಗಿಬಿಟ್ರೆ ಅದು ಅಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ. ಈ ಹೈಯರ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ನಲ್ಲಿ ಸಾಮಾನ್ಯವಾಗಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗೋದು. ಈಗ ಗ್ರೋತ್ ಮತ್ತೆ ರೀಪ್ರೊಡಕ್ಷನ್ಗೆ ಮಿಕ್ಸ್ ಮಾಡಿ ನೋಡೋಣ. ಇಲ್ಲಿ ನೋಡಿ, ಹುಲಿ ಇದೆ, ಹುಲಿ ಮರಿ ಇದೆ, ಸಣ್ಣದಿದೆ, ಪಾಪು ಇದೆ. ಇದಕ್ಕೆ ರೀಪ್ರೊಡ್ಯೂಸಿಂಗ್ ಕೆಪಾಸಿಟಿ ಇರೋದಿಲ್ಲ. ಅದು ಒಂದು ಹಂತಕ್ಕೆ ಬೆಳಿಬೇಕಾಗತ್ತೆ. ಒಂದಿಷ್ಟು ವರ್ಷಗಳ ಆದಮೇಲೆ ಅದಕ್ಕೆ ಪುನರುತ್ಪತ್ತಿ ಕ್ರಿಯೆಯ ಸಾಮರ್ಥ್ಯ ಬರ್ತದೆ. ಹುಟ್ಟಿದ ತಕ್ಷಣ ಅದರೊಳಗೆ ಆ ಒಂದು ಸಾಮರ್ಥ್ಯ ಇರೋದಿಲ್ಲ. ಅಂದರೆ ಗ್ರೋತ್ ಆಗಲೇಬೇಕು. ಆದರೆ ಅಮೀಬಾದಲ್ಲಿ ನೋಡಿ, ಒಂದು ಅಮೀಬಾ ಒಂದೇ ಕೋಶ, ಅದು ಕೋಶ ವಿಭಜನೆ, ಅದು 2 ಅಮೀಬಾದು. ಇಲ್ಲಿ ಗ್ರೋತ್ ಅನ್ನತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರೋದಿಲ್ಲ. ಆದರೆ ಇಲ್ಲಿ ಮೇಲೆ ನೋಡ್ರಿ, ಹುಲಿಯಲ್ಲಿ, ಬೇರೆ ಪ್ರಾಣಿಗಳಲ್ಲಿ, ಸಸ್ಯಗಳಲ್ಲಿ ಒಂದು ಹಂತದವರೆಗೂ ಬೆಳವಣಿಗೆ ಆದ ಮೇಲೆ ಮಾತ್ರ ಪುನರುತ್ಪತ್ತಿ ಕ್ರಿಯೆಗೆ ಅರ್ಹತೆಯನ್ನು ಹೊಂದಿರುತ್ತವೆ, ಸಾಮರ್ಥ್ಯವನ್ನು ಹೊಂದುತ್ತವೆ. ಒಪ್ತೇವೆ ಸರ್, ಜೀವಿಗಳಲ್ಲಿ ಪುನರುತ್ಪತ್ತಿ ಕ್ರಿಯೆ ಒಂದು ಪ್ರಮುಖ ಗುಣಲಕ್ಷಣ. ಹಾಗಂತ ಅದು ಡಿಫೈನಿಂಗ್ ಪ್ರಾಪರ್ಟಿ ಏನ್ರಿ? ಎಲ್ಲ ಜೀವರಾಶಿಗಳಲ್ಲಿ ಆ ಒಂದು ಸಾಮರ್ಥ್ಯ ಇದೆನಾ? ಇಲ್ಲ, ಆ ಸಾಮರ್ಥ್ಯ ಇಲ್ಲ. ಉದಾಹರಣೆಗೆ ಮ್ಯೂಲ್, ನಮಗೆ ಚೆನ್ನಾಗಿ ಗೊತ್ತಿದೆ, ಕುದುರೆ ಬೇರೆ, ಕತ್ತೆ ಬೇರೆ. ಅವು ನೈಸರ್ಗಿಕವಾಗಿ ಅವುಗಳ ನಡುವೆ ಸಮ್ಮಿಲನ ಆಗಿಬಿಟ್ಟು ಮರಿ ಹುಟ್ಟೋದಿಲ್ಲ, ಆಗೋದಿಲ್ಲ, ಅಲ್ಲಿ ರೀಪ್ರೊಡಕ್ಷನ್ ಆಗೋದಿಲ್ಲ.
because they don't mate. Horse is a different species, donkey is a different species, but artificially we can get them hybridized. A cross between horse and donkey result in birth of an individual called mule, and this mule is sterile. It is infertile. It does not have reproducing property ಅಂತ ಹೇಳ್ತೇವೆ. ಫರ್ಟೈಲ್ ಅಂದ್ರೆ ಪುನರುತ್ಪತ್ತಿ ಕ್ರಿಯೆಯ ಸಾಮರ್ಥ್ಯ ಹೊಂದಿದೆ. ಸ್ಟರೈಲ್ ಅಂದ್ರೆ ಆ ಒಂದು ಸಾಮರ್ಥ್ಯ ಇಲ್ಲ. ಈ ಕುದುರೆ ಮತ್ತು ಕತ್ತೆ ನಡಬರ್ಕೆ ಸಮ್ಮಿಲನದಿಂದಾಗಿ ಹುಟ್ಟತಕ್ಕಂಥ ಮ್ಯೂಲ್ ಆರೋಗ್ಯಕರವಾಗಿ ಬೆಳೀತದೆ, ಇಲ್ಲಂತಿಲ್ಲ. ಅದರ ಒಂದು ಕಾರ್ಯದಕ್ಷತೆ, ಕೆಲಸ ಮಾಡೋಕ್ಕೆ, ಭಾರ ಹೊರೋದಕ್ಕೆ ಒಳ್ಳೆ ಕೆಲಸಗಾರ ಕೂಡ ಅದು. ಆದರೆ ರೀಪ್ರೊಡ್ಯೂಸಿಂಗ್ ಕೆಪಾಸಿಟಿ ಇಲ್ಲ. ಅದೇ ರೀತಿ ಈ ಜೇನುಗೂಡು ನೋಡಿದ್ರೆ ಅಲ್ಲಿ ರಾಣಿ ಜೇನು ಬೇರೆ ಇದೆ, ಕೆಲಸಗಾರ ಜೇನು ಬೇರೆ ಇದೆ. ಈ ಕೆಲಸಗಾರ ಜೇನು ಹುಳಗಳಲ್ಲಿ ಕೂಡ ಈ ಪುನರುತ್ಪತ್ತಿ ಕ್ರಿಯೆಯ ಸಾಮರ್ಥ್ಯ ಇರೋದಿಲ್ಲ. ಮತ್ತೆ ಮನುಷ್ಯರಲ್ಲಿ ಕೂಡ ಮದುವೆಯಾಗಿ 5 ವರ್ಷ ಆಯಿತು, 10 ವರ್ಷ ಆಯಿತು, 15 ವರ್ಷ ಆಯಿತು, ಕೆಲವು ದಂಪತಿಗಳಿಗೆ ಮಕ್ಕಳಾಗೋದಿಲ್ಲ, ಬಂಜೆತನ ಕಾಡುತ್ತದೆ. ಜೀವರಾಶಿಗಳ ಪ್ರಮುಖ ಗುಣಲಕ್ಷಣ ಪುನರುತ್ಪತ್ತಿ ಕ್ರಿಯೆ ಅಂದ ತಕ್ಷಣ ಎಲ್ಲರಲ್ಲಿ ಆ ಒಂದು ಸಾಮರ್ಥ್ಯ ಇರಬೇಕು ತಾನೇ. ಆದರೆ ಮ್ಯೂಲ್ ತಗೊಂಡಿದ್ದೀವಿ ಉದಾಹರಣೆ, ಪುನರುತ್ಪತ್ತಿ ಕ್ರಿಯೆಯ ಸಾಮರ್ಥ್ಯ ಇಲ್ಲ. ವರ್ಕರ್ ಹನಿಬಿ ತಗೊಂಡಿದ್ದೀವಿ, ಸಾಮರ್ಥ್ಯ ಇಲ್ಲ. ಕೆಲವು ದಂಪತಿಗಳಲ್ಲಿ ಕೂಡ ಆ ಸಾಮರ್ಥ್ಯ ಇಲ್ಲ. ನೋ ಡೌಟ್ reproduction is one of the important property of living things, but all living things cannot reproduce. Henceforth we cannot consider reproduction also a defining property. Defining property ಅಂದ್ರೆ ಇರಲೇಬೇಕು ಅಂತ ಅರ್ಥ. ಪ್ರಮುಖ ಗುಣಲಕ್ಷಣ ಅಂತ ಒಪ್ತೇವೆ, ಆದರೆ ಡಿಫೈನಿಂಗ್ ಪ್ರಾಪರ್ಟಿ ಅಂತ ಒಪ್ಪೋದಿಲ್ಲ. ಗ್ರೋತ್ಗೆ ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಒಪ್ಪೋದಿಲ್ಲ. ಕಾರಣ ಕೆಲವು ನಿರ್ಜೀವ ವಸ್ತುಗಳಲ್ಲಿ ಕೂಡ ಬೆಳವಣಿಗೆ ಕಾಣುತ್ತದೆ. ರೀಪ್ರೊಡಕ್ಷನ್ಗೆ ನಾವು ಡಿಫೈನಿಂಗ್ ಪ್ರಾಪರ್ಟಿ ಅಂತ ಕನ್ಸಿಡರ್ ಮಾಡ್ತಲ್ಲ. ಯಾಕಪ್ಪ ಅಂದರೆ ನಿರ್ಜೀವಿಗಳಂತೂ ರೀಪ್ರೊಡ್ಯೂಸ್ ಮಾಡೋದಿಲ್ಲ, ಆದರೆ ಜೀವಿಗಳಲ್ಲಿ ಕೂಡ ಕೆಲವುಗಳಿಗೆ ಆ ಸಾಮರ್ಥ್ಯ ಇರೋದಿಲ್ಲ. ಹಾಗಾಗಿ reproduction is also not a defining property. ಮೂರನೇ ಗುಣಲಕ್ಷಣ ನೋಡೋಣ, ಮೆಟಬಾಲಿಸಮ್. ಕನ್ನಡದಲ್ಲಿ ನಾವು ಚಯಾಪಚಯ ಅಂತ ಹೇಳ್ತೇವೆ. ಚಯಾಪಚಯ ಅಥವಾ ಮೆಟಬಾಲಿಸಮ್ ಅಂದ್ರೆ ನಮ್ಮ ದೇಹ ಕೋಟ್ಯಾನುಕೋಟಿ ಕೋಶಗಳಿಂದ ಮಾಡಲ್ಪಟ್ಟಿದೆ. ಈ ಕೋಶಗಳಲ್ಲಿ ಸಾವಿರಾರು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ ಕಿಣ್ವಗಳ ಸಹಾಯದಿಂದ. ಕಿಣ್ವಗಳು ಅಂದರೆ ಎನ್ಸೈಮ್ಗಳ ಸಹಾಯದಿಂದ ನಮ್ಮ ದೇಹದಲ್ಲಿ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೀತಾ ಇರ್ತವೆ. ಹಾಗಂತೆ ನಾವು ಜೀವಂತ ಇರ್ತೇವೆ. ಈ ರಾಸಾಯನಿಕ ಕ್ರಿಯೆಗಳು ಒಟ್ಟಾರೆಯಾಗಿ ಎಲ್ಲ ಚಯಾಪಚಯ ಕ್ರಿಯೆಗಳನ್ನು ನಾವು ಇಲ್ಲಿ ಮೆಟಬಾಲಿಸಮ್ ಅಂತ ವರ್ಡ್ ಯೂಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ನಾವು ಒಟ್ಟಾರೆಯಾಗಿ ಮೆಟಬಾಲಿಸಮ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾನ್ ಲಿವಿಂಗ್ ಥಿಂಗ್ಸ್ನಲ್ಲಿ ಅಂಥದ್ದೇನು ಕಾಣಿಸಲ್ಲ. ದ ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ಸ್ ಅಕ್ಕರಿಂಗ್ ಇನ್ ಅವರ್ ಬಾಡಿ ಈಸ್ ಕಾಲ್ಡ್ ಮೆಟಬಾಲಿಸಮ್. ದ ಸಮ್ ಟೋಟಲ್, ಎಲ್ಲ ಒಟ್ಟಾರೆಯಾಗಿ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಒಟ್ಟಾರೆಯಾಗಿ ನಾವು ಚಯಾಪಚಯ, ಇಂಗ್ಲಿಷ್ನಲ್ಲಿ ಮೆಟಬಾಲಿಸಮ್. ವಾಟ್ ಈಸ್ ಮೆಟಬಾಲಿಸಮ್? 1 ಮಾರ್ಕ್ಸ್ ಕ್ವೆಶನ್, ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು. ಈ ಮೆಟಬಾಲಿಸಮ್ 2 ಟೈಪ್ ಬರ್ತದೆ, ಅನಾಬಾಲಿಸಮ್, ಕೆಟಾಬಾಲಿಸಮ್. ಬಿಲ್ಡಿಂಗ್ ಅಪ್ ಪ್ರಾಸೆಸ್, ಬ್ರೇಕಿಂಗ್ ಅಪ್ ಪ್ರಾಸೆಸ್. ದ್ವಿತೀಯ ಸಂಶ್ಲೇಷಣ ಕ್ರಿಯೆ, ಇಂಗ್ಲಿಷ್ನಲ್ಲಿ ಏನು ಹೇಳ್ತೀವಿ ನಾವು? ಫೋಟೋಸಿಂಥಸಿಸ್. ಕನ್ನಡದಲ್ಲಿ
ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತೀವಿ, ಇಂಗ್ಲಿಷ್ನಲ್ಲಿ ಫೋಟೋಸಿಂಥಸಿಸ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಸಿಂಪಲ್ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ join together to form a complex large molecule called glucose. This is building up a process and is called anabolism. Whereas during respiration, complex molecule glucose is broken down to form carbon dioxide and water. This is called catabolism. So in our body, many chemical reactions are taking place. Some are building up a process which is called anabolism. Some are breaking up a process which are called catabolism. This anabolism and catabolism are togetherly called metabolism. Very important property of all living ಆರ್ಗ್ಯಾನಿಸಮ್ ವಿತೌಟ್ ಎನಿ ಎಕ್ಸೆಪ್ಷನ್. ಯಾವುದೇ ಜೀವರಾಶಿ ಆಗಿರಲಿ, ಅದು ಸೂಕ್ಷ್ಮಾಣು ಆಗಿರಲಿ, ಸಸ್ಯ ಆಗಿರಲಿ, ಪ್ರಾಣಿ ಆಗಿರಲಿ, ಮನುಷ್ಯರಾಗಿರಲಿ, ಅವುಗಳ ದೇಹದಲ್ಲಿ ಮೆಟಾಬಾಲಿಸಮ್ ನಡಿಲೇಬೇಕು. ನಿರ್ಜೀವಿಗಳಲ್ಲಿ ಇದು ನಡೆಯೋದಿಲ್ಲ. ಈ ಮೆಟಬಾಲಿಸಮ್ ರಿಯಾಕ್ಷನ್ಗಳನ್ನು ನಮ್ಮ ದೇಹದಿಂದ ನಾವು ಈ ಎನ್ಸೈಮ್ಗಳನ್ನು ಹೊರಗೆ ತೆಗೆದು ಪ್ರಯೋಗಾಲಯದಲ್ಲಿ ಟೆಸ್ಟ್ ಟ್ಯೂಬ್ಗಳಲ್ಲಿ, ಪ್ರಣಾಳಗಳಲ್ಲಿ ನಾವು ರಾಸಾಯನಿಕ ಕ್ರಿಯೆ ಮಾಡಿ ನೋಡ್ಬೋದಾ ಸರ್? ನೋಡ್ಬೋದು. ಸೆಲ್ ಫ್ರೀ, ಸೆಲ್ಲಿಂದ ಹೊರಗಡೆನೂ ನಾವು ಅದನ್ನು ಮಾಡಿ ತೋರಿಸ್ಬೋದು. ಲೈಫ್ ರಿಯಾಕ್ಷನ್ಸ್ ತೋರಿಸ್ಬೋದು, ಆದರೆ ಅಲ್ಲಿ ಲೈಫ್ ಇರೋದಿಲ್ಲ, ನೆನ್ಪಿಟ್ಕೊಳ್ಳಿ. So isolated metabolic reactions occur outside the body of an organism performed in a test tube. ಅದು ಲಿವಿಂಗೋ ಅಲ್ಲ, ನಾನ್ ಲಿವಿಂಗೋ ಅಲ್ಲ ರೀ. ಒಂದು ರಾಸಾಯನಿಕ ಕ್ರಿಯೆ, ನಮ್ಮ ಹೊಟ್ಟೆಯಲ್ಲಿ ಆಗತಕ್ಕಂಥ ಒಂದು ರಾಸಾಯನಿಕ ಕ್ರಿಯೆ, ಹೊಟ್ಟೆಯಲ್ಲಿ ಇರತಕ್ಕಂಥ ಪೆಪ್ಸಿನ್ ಎನ್ಸೈಮ್ನ ತಗೊಂಡ್ಬಿಡಿ, ಪ್ರೋಟೀನ್ ಜೊತೆಗೆ ಹಾಕಿ ನಮಗೆ ರಿಯಾಕ್ಷನ್ ಟೆಸ್ಟ್ ಟ್ಯೂಬ್ನಲ್ಲಿಯೂ ಮಾಡ್ಬೋದು. ಅದು ಲಿವಿಂಗ್ ರಿಯಾಕ್ಷನ್ ಟೇಕಿಂಗ್ ಪ್ಲೇಸ್ ಔಟ್ಸೈಡ್ ದ ಬಾಡಿ. ಅಲ್ಲಿ ನಾವು ಆ ಟೆಸ್ಟ್ ಟ್ಯೂಬ್ನಲ್ಲಿ ಜೀವ ಇದೆ ಅಂತ ಹೇಳಕ್ಕಾಗೋದಿಲ್ಲ. Hence, while metabolism is a defining feature of all living organisms without exception, isolated metabolic reactions in vitro are not living things but surely living reactions. In vitro ಅಂದರೆ ಏನು? ದೇಹದಲ್ಲಿ ನಡೆಯತಕ್ಕಂಥ ರಾಸಾಯನಿಕ ಕ್ರಿಯೆ ಅಥವಾ ಯಾವುದೇ ಚಟುವಟಿಕೆ ದೇಹದ ಹೊರಗಡೆ ಮಾಡಿ ತೋರಿಸಿರಿ ನೀವು ಪ್ರಯೋಗಾಲಯದಲ್ಲಿ, ಅದಕ್ಕೆ ಇನ್ ವಿಟ್ರೋ ಎಕ್ಸ್ಪರಿಮೆಂಟ್ಸ್, ಇನ್ ವಿಟ್ರೋ ರಿಯಾಕ್ಷನ್ಸ್ ಅಂತ ಹೇಳ್ತೀವಿ. ನಮ್ಮ ದೇಹದಲ್ಲಿ ನಡಿಬೇಕಾಗಿತ್ತು ರಿಯಾಕ್ಷನ್. ಸರ್, ನಮ್ಮ ಉಗುಳಿನಲ್ಲಿ, ಜೊಲ್ಲಿನಲ್ಲಿ ಸಲೈವರಿ ಅಮೈಲೇಸ್ ಇದೆ ಸರ್, ಅದು ಸ್ಟಾರ್ಚ್ ಮೇಲೆ ಕೆಲಸ ಮಾಡ್ತದೆ ಸರ್, ಹೌದಾ? ಒಂದು ಟೆಸ್ಟ್ ಟ್ಯೂಬ್ನಲ್ಲಿ ಸ್ಟಾರ್ಚ್ ತಗೊಳ್ಳಿ, ನಮ್ಮ ಜೊಲ್ಲನ್ನು ಅದರೊಳಗೆ ಹಾಕಿ ಇಡೀ ನೋಡೋಣ, ರಿಯಾಕ್ಷನ್ ಆಗುತ್ತಾ? ಆಗುತ್ತೆ. ಹಾಗಂತ ಬಿಟ್ಟು ಆ ಟೆಸ್ಟ್ ಟ್ಯೂಬ್ನಲ್ಲಿ ಜೀವ ಇದೆನಾ? ಇಲ್ಲ. ಜೈವಿಕ ಕ್ರಿಯೆ ಅಲ್ಲಿ ತೋರಿಸ್ತಾ ಇದ್ದೀರಿ ಹೊರತು ಅದು ಜೀವ ಅಲ್ಲ. ಆ ಥರದ್ದು ನಡಿಬೇಕಾಗಿತ್ತು ಅಂದರೆ ಕೇವಲ ಜೀವರಾಶಿಗಳಲ್ಲಿ ಮಾತ್ರ ಕಂಡು ಬರ್ತದೆ. ಈ ಗ್ರೋತ್ ಆ್ಯಂಡ್ ರೀಪ್ರೊಡಕ್ಷನ್ ಆರ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್, ಬಟ್ ಮೆಟಾಬಾಲಿಸಮ್ ಈಸ್ ಡೆಫಿನೆಟ್ಲಿ ಎ ಡಿಫೈನಿಂಗ್ ಪ್ರಾಪರ್ಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. Dear children, I am explaining you characteristic feature of living. 6 characters I am going to explain you, 3 of which is already been explained. What are they? Growth, reproduction, metabolism. In my next class I am going to explain remaining 3. Cellular organization, ಕೋಶಗಳ ಸಂಸ್ಥೆ, ಕಾನ್ಷಿಯಸ್ನೆಸ್, ಪ್ರಜ್ಞೆ, ಸ್ವಯಂ ಪ್ರಜ್ಞೆ ಇರತಕ್ಕಂಥದ್ದು, ಇಂಟರಾಕ್ಷನ್, ಪರಸ್ಪರ ಕ್ರಿಯೆ. ವಾಟ್
ಒಟ್ಟಾರೆಯಾಗಿ 6 ಗುಣಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. ಅದರೊಳಗೆ ಮೊದಲನೇದು 2 ನಾನ್ ಡಿಫೈನಿಂಗ್ ಪ್ರಾಪರ್ಟಿ ಆಗಿವೆ, ಉಳಿದ 4ಗಳು ಡಿಫೈನಿಂಗ್ ಪ್ರಾಪರ್ಟಿ ಆಗ್ತವೆ. ನನ್ನ ಮುಂದಿನ ವಿಡಿಯೋದಲ್ಲಿ ಉಳಿದ 3 ಗುಣಲಕ್ಷಣಗಳ ಬಗ್ಗೆ ನಾನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಇವತ್ತು ಹೇಳಿದ್ದನ್ನು ಸ್ವಲ್ಪ ರಿವೈಸ್ ಮಾಡ್ತೀನಿ, ಇಲ್ಲಂತಿಲ್ಲ. ಆದರೆ ನೀವು ಏನು ಮಾಡಬೇಕು, ಈ ಇಂಗ್ಲೀಷ್ ಪದಗಳನ್ನು ಮತ್ತೆ ಮತ್ತೆ ಬರೆದು ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲ ಅಂದರೆ ಸ್ವಲ್ಪ ತೊಂದರೆ ಆಗ್ತದೆ ನಿಮಗೆ. ಆಮೇಲೆ ನೀವೇ ಭಯ ಪಡ್ತೀರಿ. ಭಯ ಇದ್ದಾಗ ಅಲ್ಲಿ ಜ್ಞಾನದ ಪ್ರವೇಶ ಆಗೋದಿಲ್ಲ. A fearless and non-polluted mind is basic requirement for education. ಭಯ ಇರಲಾರ್ದಂಥ, ಮಾಲಿನ್ಯ ಇರಲಾರ್ದಂಥ ಮನಸ್ಸಿರಬೇಕು. ಆವಾಗ ಮಾತ್ರ ನಿಮಗೆ ವಿದ್ಯೆ ಹತ್ತುತ್ತದೆ. ನೀವು ಭಯ ಇರಬಾರ್ದು ಅಂದರೆ ನೀವು ಸತತ ಪ್ರಯತ್ನ ಪಡ್ತಾ ಇರಬೇಕು. ಒಂದೇ ಸರ್ತಿ ಬರೋದಿಲ್ಲ. ಈ ಇಂಗ್ಲೀಷ್ ಪದಗಳನ್ನು ಕನ್ನಡದಲ್ಲಿ ಇದು ಅಂತಾರೆ, ಏನಂತಾರೆ, ಚಯಾಪಚಯ ಅಂತಾರೆ. ಇಂಗ್ಲೀಷ್ನಲ್ಲಿ ಏನಂತಾರೆ, ಮೆಟಾಬಾಲಿಸಮ್ ಅಂತಾರೆ. ಓಕೆ, ಮೆಟಾಬಾಲಿಸಮ್ ಒಂದು 4 ಸಲ ಅನ್ಬೇಕು. ಸ್ಪೆಲ್ಲಿಂಗ್ ಏನಿದೆ, METABOLISM ಬರಿಬೇಕು. 4 ಸಲ 5 ಸಲ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು. ಈ ಮೆಟಾಬಾಲಿಸಮ್ನಲ್ಲಿ ಮತ್ತೆ 2 ಇದೆ, ಎನಾಬಾಲಿಸಮ್, ಕೆಟಾಬಾಲಿಸಮ್. ಅದನ್ನು 2-3 ಸಲ ಅಂದುಬಿಟ್ಟು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಈ ಥರ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಾಗ ನಿಮಗೆ ಸಬ್ಜೆಕ್ಟು ಬರ್ತದೆ, ಇಂಗ್ಲೀಷು ಬರ್ತದೆ, ಅದ್ರ ಜೊತೆಗೆ ನೀವು ಬೆಳೀತಾ ಹೋಗ್ತೀರಿ. ವಯಸ್ಸಾಗೋ ಸಹಜ, ಸಾವು ಸಹಜ. ಆದರೆ ಎಲ್ಲರೂ ಬೆಳಿಬೇಕಂತೇನಿಲ್ಲ. ಮತ್ತು ನಮ್ಮಲ್ಲಿ ಬೆಳವಣಿಗೆ ಆಗೋದು ಒಳಗಡೆಯಿಂದ. ನಾವು ಒಳಗಡೆಯಿಂದ ಬೆಳಿಬೇಕಾಗಿತ್ತು ಅಂದರೆ ನಮ್ಮಲ್ಲಿ ಜವಾಬ್ದಾರಿ ಇರಬೇಕು, ಡಿಯರ್ ಚಿಲ್ಡ್ರನ್. ಸೊ ಲೆಟ್ ಮೀ ಕನ್ಕ್ಲೂಡ್ ಮೈ ಕ್ಲಾಸ್. ಪ್ಲೀಸ್ ಟೇಕ್ ವೆರಿ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್ ಚಿಲ್ಡ್ರನ್. God bless you. Thank you very much.